ಹಲೋ ಟ್ರೇಡರ್ಸ್, ನಾನು ಇವತ್ತು ಹೇಳ್ಕೊಡ್ತಾ ಇರೋ ವಿಷಯ ಫ್ರ್ಯಾಕ್ಟಲ್ ನೇಚರ್. ಸೊ ಇದೊಂದು ನಿಮಗೆ ಪ್ರಾಪರಾಗಿ ಕಲ್ತ್ಕೊಂಡ್ರೆ ನಿಮ್ಮ ಎಂಟ್ರಿ ತಪ್ಪಾಗೋಕ್ಕೆ ಚಾನ್ಸೇ ಇಲ್ಲ. ಇವತ್ತು ನಾವು ತಿಳ್ಕೊಳ್ಳೋಣ ಫ್ರ್ಯಾಕ್ಟಲ್ ನೇಚರ್ ಬಗ್ಗೆ. ಸೊ ಫ್ರ್ಯಾಕ್ಟಲ್ ಅಂದ್ರೆ ಏನು ಅಂದರೆ ಸೇಮ್ ಪ್ರೈಸ್ ಪ್ಯಾಟ್ರನ್ ಪ್ರತಿ ಒಂದು ಟೈಮ್ ಫ್ರೇಮಲ್ಲೂ ಕೂಡ ಅದು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಅದು 1 ಮಿನಿಟ್ ಆಗಿರ್ಬೋದು ಅಥವಾ 1 ಮಂತ್ ಟೈಮ್ ಫ್ರೇಮ್ ಆಗಿರ್ಬೋದು. ಸಿಂಪಲ್ ಆಗಿ ಹೇಳಬೇಕು ಅಂದರೆ ನೀವೊಂದು ಪ್ಯಾಟ್ರನ್ 5 ಮಿನಿಟ್ಸಲ್ಲಿ ಏನು ನೋಡ್ತೀರಲ್ಲ, ಅದು ವೀಕ್ಲಿಲೂ ಅದೇ ಸೇಮ್ ಪ್ಯಾಟ್ರನ್ ಆಗಿರುತ್ತೆ, ಮಂತ್ಲಿ ಚಾರ್ಟಲ್ಲೂ ಅದೇ ಸೇಮ್ ಪ್ಯಾಟ್ರನ್ ಆಗಿರುತ್ತೆ. ಸೊ ಈ ಒಂದು ಕಾನ್ಸೆಪ್ಟ್ SMC ತುಂಬಾನೇ ವರ್ಕ್ ಆಗುತ್ತೆ. ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ನೀವು ಒಂದು ಟ್ರೆಂಡ್ ನೋಡ್ತೀರಾ, ಲೋವರ್ ಟೈಮ್ ಫ್ರೇಮ್ ಅಲ್ಲಿ ಒಂದು ಎಂಟ್ರಿ ಪ್ರೆಸಿಷನ್ ನೋಡ್ತೀರಾ. ಸೊ ಎರಡು ಕೂಡ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿರ್ಬೋದು ಅಥವಾ ಲಿಕ್ವಿಡಿಟಿ ಸ್ವೀಪ್ ಆಗಿರ್ಬೋದು ಅಥವಾ ಆರ್ಡರ್ ಬ್ಲಾಕ್, ಫೇರ್ ವ್ಯಾಲ್ಯೂ ಗ್ಯಾಪ್, ಇದನ್ನೆಲ್ಲ ರೆಸ್ಪೆಕ್ಟ್ ಮಾಡೇ ಮಾಡುತ್ತೆ. ಯಾಕೆ ಫ್ರ್ಯಾಕ್ಟಲ್ ನೇಚರ್ ತುಂಬಾ ಇಂಪಾರ್ಟೆಂಟ್ ಅಂತ ನೋಡೋದಾದ್ರೆ, ಇದು ನಿಮಗೆ ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂಡ್ ಪ್ರಾಪರ್ ಎಂಟ್ರಿಗೆ ನಿಮ್ಗೆ ಇದೊಂದು ದಾರಿ ಮಾಡಿಕೊಡುತ್ತೆ. ಮತ್ತೆ ನಿಮ್ಮ ಒಂದು ಕಾನ್ಸೆಪ್ಟ್ ಮೇಲೆ ನಿಮ್ಗೆ ಕಾನ್ಫಿಡೆನ್ಸ್ ಕೊಡುತ್ತೆ ಅಂಡ್ ಇದು ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಜೊತೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಈಗ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ನಿಮ್ಗೆ ಒಂದು ರೆಡ್ ಕ್ಯಾಂಡಲ್ ಕಾಣಿಸಿದ್ರೆ, ಲೋವರ್ ಟೈಮ್ ಫ್ರೇಮ್ ಅಲ್ಲಿ ಅದು ಒಂದು ಗ್ರೀನ್ ಕ್ಯಾಂಡಲ್ ಕಾಣಿಸುತ್ತೆ. ಬಿಕಾಸ್ ಒಂದು ಪುಲ್ ಬ್ಯಾಕ್ ಆಗಿರ್ಬೋದು ಅಥವಾ ರೆಸಿಸ್ಟೆನ್ಸ್ ಸಪೋರ್ಟ್ ಲೆವೆಲ್ ಆಗಿರ್ಬೋದು. ಸೊ ಎಂಟ್ರಿ ನೀವು ಲೋವರ್ ಟೈಮ್ ಫ್ರೇಮ್ ಅಲ್ಲಿ ತಗೊಂಡಾಗ ನಿಮ್ಗೆ ಪ್ರೈಸ್ ಅನ್ಕೊಳ್ತೀರಾ ಮೇಲೆ ಹೋಗುತ್ತೆ ಅಂತ, ಬಟ್ ಇನ್ಫ್ಯಾಕ್ಟ್ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಅದು ರೆಡ್ ಕ್ಯಾಂಡಲ್ ಆಗಿರೋದ್ರಿಂದ ಪ್ರೈಸ್ ಅಲ್ಲಿಂದ ಫಾಲ್ ಆಗುತ್ತೆ. ಸೊ ನಾನು ಚಾರ್ಟ್ ಅಲ್ಲಿ ಮಲ್ಟಿಪಲ್ ಟೈಮ್ ಫ್ರೇಮ್ ಅಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ, ನೀವು ಚೆಕ್ ಮಾಡಿ. ಇದು 5 ಮಿನಿಟ್ಸ್ ಟೈಮ್ ಫ್ರೇಮ್. ಸೊ ನೆನಪಿಟ್ಕೊಳ್ಳೋದಕ್ಕೆ ನೀವು ಈ ತರ ನೆನಪಿಟ್ಕೊಳ್ಳಿ, 1 2 3 4 5. ಸೊ 5th ಪಾಯಿಂಟ್. ಸೊ 5th ಪಾಯಿಂಟ್ ಅಲ್ಲಿ ಇಲ್ಲಿ ಒಂದು ಗ್ರೀನ್ ಕ್ಯಾಂಡಲ್ ಆಗುತ್ತೆ. ಅದೇ ಸೇಮ್ ನಾನು 15 ಮಿನಿಟ್ಸ್ ಟೈಮ್ ಫ್ರೇಮ್ಗೆ ಹೋದ್ರೆ 1 2 3 4 5 ಇಲ್ಲಿ ಗ್ರೀನ್ ಕ್ಯಾಂಡಲ್ ಆಗಿದೆ. ಓಕೆ, ಸೊ ಇಲ್ಲಿಂದ ಪ್ರೈಸ್ ಫಾಲ್ ಆಗಿದೆ. 30 ಮಿನಿಟ್ಸ್ ಟೈಮ್ ಫ್ರೇಮ್ ಹೋದ್ರೆ 1 2 3 4 5 ಇಲ್ಲಿ ಗ್ರೀನ್ ಕ್ಯಾಂಡಲ್ ಆಗಿದೆ. ಆಸ್ ಸೂನ್ ಆಸ್ ನೀವು ಇಲ್ಲಿ ಈ ಕ್ಯಾಂಡಲ್ ಫಾರ್ಮ್ ಆಗಿ ನೆಕ್ಸ್ಟ್ ಆಗ್ತಿದ್ದಂಗೆ ನೀವಿಲ್ಲಿ ಒಂದು ರೆಡ್ ಕ್ಯಾಂಡಲ್ ನೋಡ್ತೀರಾ, ಇಲ್ಲಿಂದ ನೀವು ಶಾರ್ಟ್ ಟ್ರೇಡ್ ತಗೊಳ್ಬಹುದು. ಅಂಡ್ ಇದು 45 ಮಿನಿಟ್ಸ್ ಚಾರ್ಟ್. ಇದು ಕೂಡ ನೋಡಿ 1 2 3 4 5th ಪಾಯಿಂಟ್ ಅಲ್ಲಿ ಅಲ್ಲಿ ಗ್ರೀನ್ ಕ್ಯಾಂಡಲ್ ಆಗಿತ್ತು, ಇಲ್ಲಿ ರೆಡ್ ಕ್ಯಾಂಡಲ್ ಆಗಿತ್ತು. ಸೊ ನೀವು ಒಂದು 45 ಮಿನಿಟ್ಸ್ ಟೈಮ್ ಫ್ರೇಮ್ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ನೀವು ಟ್ರೆಂಡ್ ನೋಡ್ಕೊಂಡು ಇಲ್ಲಿ ನೀವು ಶಾರ್ಟ್ ಮಾಡಕ್ ಶುರು ಮಾಡಿದ್ರೆ ಮಾಡ್ತೀರಾ, ಈ ಒಂದು ಮೂವ್ಮೆಂಟ್ ಕ್ಯಾಚ್ ಮಾಡ್ತೀರಾ. ಅಂಡ್ ಇದು ಎಷ್ಟು ಪಾಯಿಂಟ್ಸ್ ಅಂತ ನೋಡೋದಾದ್ರೆ 221 ಪಾಯಿಂಟ್ಸ್ ಸ್ಪಾಟ್ ಅಲ್ಲಿ 221 ಪಾಯಿಂಟ್ಸ್. ಇನ್ ಕೇಸ್ ನೀವು ಅಟ್ ದ ಮನಿ ಇದ್ರೆ ನಿಮ್ಗೆ ಈಸಿಯಾಗಿ 100 to 110 ಪಾಯಿಂಟ್ಸ್ ಪ್ರೀಮಿಯಂ ಸಿಗುತ್ತೆ. ಸೊ ಇದು ಒಂದು ಫ್ರ್ಯಾಕ್ಟಲ್ ನೇಚರ್. ಇದು ನಿಮ್ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಇದನ್ನ ಕಲ್ತ್ಕೊಳ್ಳಿ ಅಂಡ್ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಅಂಡ್ ಇದೇ ರೀತಿ ಹೆಚ್ಚಿನ ಇನ್ಫಾರ್ಮೇಶನ್ಸ್ಗೆ ನನ್ನ ಪೇಜ್ ಫಾಲೋ ಮಾಡಿ. ಥ್ಯಾಂಕ್ ಯು.